ನೋಡಿದ್ನಲ್ಲ ನಿಮ್ಮ ಸಂಸಾರನ. ನೀನು ಏನನ್ನು ನೋಡಿ ಇನ್ನೇನು ಅನ್ಕೋಬೇಡಮ್ಮ. ಸಂಜೀವ, ನೀವಿಬ್ರು ನಿಜವಾಗ್ಲೂ ಅನ್ಯೋನ್ಯವಾಗಿದ್ದೀರೇನೋ? ಅಮ್ಮ, ಅದು ನನಗೆ ಗೊತ್ತು ನೀನು ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ. ನಾನು ಕೆಳಗಡೆ ಹಾಸಿಗೆ ಹಾಕೊಂಡಿರೋದನ್ನ ನೋಡಿ ನೀನು ತಪ್ಪು ತಿಳ್ಕೊಂಡಿದ್ಯಾ. ಮದುವೆ ಆಗಿರೋ ಗಂಡ ಹೆಂಡತಿ ಬೇರೆ ಬೇರೆ ಹಾಸಿಗೆ ಮಲಗ್ತಿದ್ರೆ ಅದ್ರಲ್ಲಿ ತಪ್ಪು ತಿಳ್ಕೊಳ್ದೆ ಇನ್ನೇನು? ನಿಮ್ಮಿಬ್ರು ಸಂಸಾರ ಸರಿ ಇಲ್ಲ ಅಂತ ಗೊತ್ತಾಗಕ್ಕೆ ಅದಕ್ಕಿಂತ ಇನ್ನೇನು ಬೇಕು? ಅಮ್ಮ, ಹಾಗೆಲ್ಲ ಏನಿಲ್ಲಮ್ಮ. ಮಂಚದ ಮೇಲೆ ಮಲ್ಕೊಂಡ್ರೆ ಅಮ್ಮ, ನಾನು ನಿನ್ನ ಹತ್ರ ಆಯಿಂಟ್ಮೆಂಟ್ ಯಾಕೆ ತೊಗೊಂಡೋದೆ ಹೇಳು? ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ನನಗೆ ಬೆನ್ನು ಇರೋದಕ್ಕೆ ನಾನು ಕೆಳಗಡೆ ಹಾಸಿಗೆ ಹಾಕೊಂಡು ಮಲಗ್ತಿದ್ದೆ. ಬೆನ್ನೋವಾದ್ರೆ ಚಾಪೆ ಹಾಸ್ಕೊಂಡು ಮಲಗ್ತಾರೆ ಕಣೋ, ಹಾಸಿಗೆ ಹಾಸ್ಕೊಳ್ಳಲ್ಲ. ಅಮ್ಮ, ಚಾಪೆ ರೂಮಲ್ಲಿ ಇರಲಿಲ್ಲ, ಹೊರಗಡೆ ಇತ್ತು. ಚಾಪೆಗೋಸ್ಕರ ಹೊರಗಡೆ ಬಂದಿದ್ರೆ ನೀವು ತಪ್ಪು ತಿಳ್ಕೊಂತಿದ್ರಿ ಅಂತ ಕೆಳಗಡೆ ಹಾಸಿಗೆ ಹಾಕೊಂಡೆ. ಅಮ್ಮ, ನಮ್ಮಿಬ್ಬರ ಮಧ್ಯೆ ಯಾವ ಸಮಸ್ಯೆನೂ ಇಲ್ಲ. ಅಷ್ಟು ಒಳ್ಳೆ ಹೆಂಡತಿ ಜೊತೆ ಯಾರು ತಾನೇ ಸಂಸಾರ ಮಾಡಲ್ಲ ಹೇಳು? ಸರಿ, ಹಾಗಿದ್ರೆ ನಾನು ನಿನಗೆ 1 ವರ್ಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ನನಗೆ ಮೊಮ್ಮಗು ಕೊಡಬೇಕು. ಮದುವೆ ಆಗಿ ಇಷ್ಟೊತ್ತಿಗೆ ನೀನು ಈ ಸಿಹಿ ಸುದ್ದಿ ಕೊಡಬೇಕಾಗಿತ್ತು ಕಣ ಸಂಜೀವ. ಅಮ್ಮ, ನಾನು ಈಗಲೇ ಮಗು ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅಂತ ನಿನಗಾಗಲೇ ಹೇಳಿದ್ದೆ ತಾನೆ. ಇನ್ನು ಯಾವಾಗ ಮಾಡ್ಕೊಳ್ತೀಯಾ? ನಿನಗೂ ಅಮೃತಂಗೂ ವಯಸ್ಸಾದ್ಮೇಲೆ ಮಾಡ್ಕೊಳ್ತೀಯನೋ? ಸರಿ ಬಿಡಪ್ಪ, ನಿಮ್ಮಿಬ್ರಿಗೂ ಇನ್ನೂ ವಯಸ್ಸಿದೆ ಕಣೋ. ಆದರೆ ನನಗೆ ವಯಸ್ಸಿದೆಯೇನೋ? ನಾನು ಬದುಕಿರುವಾಗಲೇ ನನ್ನ ಮೊಮ್ಮಗನ ನೋಡಬೇಕು ಅನ್ನೋ ಆಸೆ ನನಗಿರಲ್ವೇನೋ? ಅದೇನು ಮಾಡ್ತೀಯೋ ನೋಡು. ಯಾರದು ಡಿಸ್ಟರ್ಬ್ ಮಾಡ್ತಿರೋದು? ಹೋಗಿ ಸುಮ್ಮನೆ ನಾನು ಓದ್ಕೋತಾ ಇದ್ದೀನಿ. ಆದಿ, ನೀನು ಇವಾಗ ಬಾಗಿಲು ತೆಗಿತೀಯೋ ಇಲ್ವೋ? ನೀನಾ? ಏನೇ ನಿಂದು ಮತ್ತೆ ರೋದ್ನೆ? ನಾನು ಓದ್ಕೋತಾ ಇದ್ದೀನಿ, ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡ. ಹೋಗೆ. ಆದಿ ಪ್ಲೀಸ್, ಆದಿ ಬಾಗಿಲು ತೆಗಿ. ಯಾಕೆ ಒಳ್ಳೆ ಬೀದಿಗೆ ಬಿದ್ದಿರೋ ಹೋಮ್ಲೆಸ್ ಕಿಡ್ ಥರ ಆಡ್ತೀಯಾ? ನಿನಗೆ ಅಂತ ಒಂದು ರೂಮ್ ಕೊಟ್ಟಿದ್ದೀವಿ ತಾನೆ, ಹೋಗಿ ಬಿತ್ಕೋ. ನೋಡು ಆದಿ, ನಾನೇ ನಿನ್ನ ರೂಮ್ ಒಳಗಡೆ ಉಳ್ಕೊಳ್ಳೋದಕ್ಕೆ ಬಂದಿಲ್ಲ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಪ್ಲೀಸ್ ಬಾಗಿಲು ತೆಗಿ. ಏಯ್, ಯಾಕೆ ಹಂಗೆ ಕೈಯ ಅಂತ ಬಡ್ಕೋತ್ಯಾ? ಒಳಗಡೆ ಯಾಕೆ ಬರ್ತಾ ಇದ್ಯಾ? ಅಲ್ಲೇ ನಿಂತ್ಕೊಂಡು ಮಾತಾಡಿದ್ದಿದ್ರೆ ಆಗ್ತಿರ್ಲಿಲ್ವಾ? ನೋಡು ಆದಿ, ನಾನು ನಿನ್ನ ಹತ್ರ 10 ನಿಮಿಷ ಟೈಮ್ ಕೇಳಿದೆ. ನೀನು ಕೊಟ್ಟಿದ್ದಿದ್ರೆ ಎಲ್ಲ ಎತ್ಕೊಂಡು ನನ್ನ ಪಾಡಿಗೆ ನಾನು ಹೊರಗಡೆ ಹೋಗ್ತಾ ಇದ್ದೆ ತಾನೆ. ನೋಡು, ಟೈಮು ತುಂಬ ಪ್ರೆಷಿಯಸ್ಸು. 10 ನಿಮಿಷದಲ್ಲಿ ಆಗೋ ಕೆಲಸನ ನಾನು 2 ನಿಮಿಷದಲ್ಲಿ ಮುಗಿಸಿದ್ದೀನಿ. ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ನನ್ನ ಫೋನ್ ಹೊಡೆದಾಕ್ತಿಲ್ಲ ಅದಕ್ಕ? ಏನ? ನಾನು ನಿನ್ನ ಫೋನ್ನ ಹೊಡೆದಾಕದ್ನಾ? ಯಾವಾಗ? ಏನು ಗೊತ್ತಿಲ್ಲದಿರೋ ಥರ ನಾಟಕ ಆಡ್ಬೇಡ ಆದಿ. ಬೇಕು ಅಂತಾನೆ ನನ್ನ ಫೋನ್ನ ಹೊರಗಡೆ ಬಿಸಾಕಿ ಹೊಡೆದಾಕ್ದೆ ತಾನೆ. ಹ್ಞೂ ಕಣೆ, ನಾನು ಬೇಕು ಅಂತಾನೆ ನಿನ್ನ ಫೋನ್ನ ಹೊರಗಡೆ ಬಿಸಾಕ್ದೆ. ಆದರೆ ನಿನ್ನ ಫೋನ್ನ ನಾನು ಹೊಡೆದಾಕ್ಲಿಲ್ಲ. ಅದು ಹೊಡೆದೋದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಬೇಜವಾಬ್ದಾರಿ ಮಾತಾಡ್ಬೇಡ ಆದಿ. ಯಾರು? ನಾನಾ? ನಿನ್ನ ವಸ್ತುಗಳನ್ನ ಜೋಪಾನವಾಗಿ ಇಟ್ಕೋಬೇಕಾಗಿರೋ ಜವಾಬ್ದಾರಿ ನಿಂದು. ನಿಮ್ಮ ಅಣ್ಣ ಜಾಗ ಖಾಲಿ ಮಾಡ್ತಿದ್ದಂಗೆ ನೀನು ನಿನ್ನ ವಸ್ತುಗಳನ್ನ ಜವಾಬ್ದಾರಿಯಿಂದ ತಗೊಂಡು ಹೋಗ್ಬೇಕಾಗಿತ್ತು. ಬೇಜವಾಬ್ದಾರಿತನ ನಂದಲ್ಲ, ನಿಂದು. ನೀನ್ ತಪ್ಪು ಮಾಡಿ ಅದನ್ನ ನನ್ನ ತಲೆ ಕಟ್ಬೇಡ ಆದಿ. ಏನ ತಪ್ಪ? ಹಕ್ಕಿ ಗೂಡ್ಗೆ ಹಾವು ಬಂದು ಸೇರ್ಕೊಂಡಂಗೆ ಸೇರ್ಕೊಂಡಿದ್ದಿದ್ದು ನೀನು. ತಪ್ಪು ಕೂಡ ನಿಂದೆ. ಏನೋ ಆಫ್ಟರ್ ಆಲ್ ಒಂದು ಫೋನ್ ಹೊಡೆದಾಕಿರೋದಕ್ಕೆ ನಿನ್ನ ತಲೆನೇ ಹೊಡೆದಾಕಿದ್ದೀನಿ ಅನ್ನೋ ಥರ ಆಡ್ತೀಯ. ಆ ಫೋನ್ಗೆ ಎಷ್ಟು ದುಡ್ಡು ಹೇಳು, ಬಿಸಾಕ್ತೀನಿ, ಹೋಗಿ ತಗೋ. ಎಲ್ಲನೂ ದುಡ್ಡಿಂದನೇ ಅಳಿಬೇಡ ಆದಿ. ಆತ ನನಗೆ ಪ್ರೀತಿಯಿಂದ ಕೊಡ್ಸಿರೋ ಫೋನ್ ಇದು. ನಮ್ಮ ತಾತ ತಾನೇ ಕೊಡ್ಸಿರೋದು. ಏನೋ ಇವರಪ್ಪ ಕಷ್ಟಪಟ್ಟು ದುಡ್ದು ಕೊಡ್ಸಿರೋ ಥರ ಆಡ್ತಾಳೆ. ಒಂದು ಫೋನ್ಗೆ ಇಷ್ಟೊಂದು ಎಮೋಷ್ನಲ್ ಡ್ರಾಮಾ ಬೇಕಾ?
ನಾನೇ ಒಂದು ಫೋನ್ ತಂದ್ಕೊಡ್ತೀನಿ, ಇಟ್ಕೊಂಡು ಮಜಾ ಮಾಡಿ ಹೋಗೆ. ಅಬ್ಬಾ ಸದ್ಯ ತೊಲ್ಗುದ್ಲು. ಇವಳು ಬಂದಿದ್ದ ಫೋರ್ಸ್ ನೋಡಿದ್ರೆ ಮಿನಿಮಮ್ ಅರ್ಧ ಗಂಟೆ ನಾನು ತಲೆ ತಿನ್ನೋ ಪ್ರೋಗ್ರಾಮ್ ಹಾಕೊಂಡಿದ್ದಾಳೆ ಅಂದ್ಕೊಂಡಿದ್ದೆ. ಇವಳು ಟಾರ್ಚರ್ ತಡ್ಕೊಳಕ್ಕಾಗಲ್ಲ. ಥೂ, ಓದೋ ಮೂಡೆ ಹಾಳಾಗೋಯ್ತು. ಅವರಾಗೆ ಕೇಳಿದಾಗ ಸತ್ಯ ಹೇಳ್ಬೋದಿತ್ತಲ್ಲ ಸಂಜೀವ್ ಅವರೇ. ಅಮೃತ ಅವರೇ, ನಾವು ಹೇಳೋ ನಿಜ ಎದುರುಗಡೆ ಇರೋರಿಗೆ ತಡ್ಕೊಳ್ಳೋ ಶಕ್ತಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದೆ ಹೇಳೋದು ಸರಿ. ಹಾಗಂತ ನಿಜ ಮುಚ್ಚಿಟ್ಟು ಅವ್ರಿಗೆ ಭರವಸೆ ಕೊಡೋ ಥರ ನಾವು ಯಾಕೆ ನಡ್ಕೋಬೇಕು? ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ ಸಂಜೀವ್ ಅವರೇ. ನನಗೆ ಡಿವೋರ್ಸ್ ಕೊಡ್ತೀನಿ ಅಂತ ನೀವು ಮಾತು ಕೊಟ್ಟಿದ್ದೀರಾ. 1 ವರ್ಷದಲ್ಲಿ ಮೊಮ್ಮಗು ಬೇಕು ಅಂತ ಕೇಳಿದ ಅತ್ತೆಗೆ ಇಲ್ಲ ಅಂತ ಹೇಳ್ದೆ ಅವರಿಗೂ ಭರವಸೆ ಕೊಟ್ಟಿದ್ದೀರಾ. ನಿಮಗೆ ಗೊತ್ತಿದೆ ಅತ್ತೆ ಆಸೆ ಈಡೇರೋದಿಲ್ಲ ಅಂತ. ನನಗೆ ಈ ಮದುವೆಯಿಂದ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಾ ಬಂದಿದ್ದೀನಿ. ಬಟ್ ನೀವು ನಂತರ ಅಲ್ಲದೆ ಇದ್ರು ನಿಮ್ಮದೇ ಒದ್ದಾಟದಲ್ಲಿ ನೀವಿದ್ದೀರಾ. ಎಷ್ಟೇ ಒದ್ದಾಟ ಇದ್ರೂ ನಾಜೂಕಾಗಿ ನಿಭಾಯಿಸ್ತಾ ಇದ್ದೀರಾ. ಆದರೆ ಈ ವಿಷಯದಲ್ಲಿ ನಾಜೂಕಾಗಿರೋದು ಎಷ್ಟು ಸರಿ ಅಂತ, ಇದರಿಂದ ನೋವು ಅನುಭವಿಸೋದು ನೀವೇ. ನಾನೇನು ಮಾಡಲಿ ಅಮೃತ? ಸಂಬಂಧಗಳನ್ನ ನಾಜೂಕಾಗಿ ನಿಭಾಯಿಸ್ಬೇಕು. ನಿಷ್ಠುರವಾಗಿ ನಿಭಾಯಿಸಕ್ಕೆ ಹೋದರೆ ಸಂಬಂಧಗಳೇ ಇರಲ್ಲ. ಕಳ್ಕೊಂಡು ಹೋಗೋದು ನನ್ನ ಸಂಬಂಧ ಮಾತ್ರ. ನಿಮ್ಮ ಸಂಬಂಧಗಳು ಹಾಗೆ ಉಳಿಯುತ್ತೆ. ನಿಮ್ಮ ಸಂಬಂಧಗಳನ್ನ ಒಡೆಯೋಕೆ ಬಂದಿರೋ ಸೊಸೆ ಅಲ್ಲ ನಾನು. ಅದನ್ನು ಮೊದಲು ನಾನು ನನ್ನ ಮನಸ್ಸಿನ ಆಳದಲ್ಲಿ ಹಾಕೋಬೇಕು. ನಿಮ್ಮ ವಿಷಯದಲ್ಲಿ ನಾನು ನಿಷ್ಠುರ ಆಗಬೇಕು. ಆವಾಗ ತಾನೇ ನಾನೇನಾದರೂ ಮಾಡೋಕ್ಕೆ ಸಾಧ್ಯ. ಅಮ್ಮನಿಗೆ ಮೊಮ್ಮಗು ಬೇಕು. ನಿನ್ನ ಆಸೆನ ನಾನು ನೆರವೇರಿಸ್ತೀನಿ ಅಂತ ಹೇಳಿದ್ರೆ ನಿಮಗೆ ಡಿವೋರ್ಸ್ ಕೊಡ್ತೀನಿ ಅನ್ನೋ ಒಂದು ಮಾತು ನೆರವೇರಲ್ಲ. ಅದೇ ನಿಮಗೆ ಕೊಟ್ಟ ಮಾತನ್ನು ನಾನು ನೆರವೇರಿಸಿದ್ರೆ ಅಮ್ಮನ ಆಸೆ ನೆರವೇರಲ್ಲ. ಸಂಜೀವ್ ಅವರೇ, ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನೀವು ನಿಮ್ಮ ಅಮ್ಮನ ಆಸೆನ ಪೂರೈಸಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಅಂತ ಗೊತ್ತಿರೋದಕ್ಕೆ ನಾನಿವತ್ತು ಕಂಗಾಲಾಗಿರೋದು. ದೇವ್ರೆ, ನಾನು ಏನು ಮಾಡಲಿ? ನೀನೇ ನನಗೊಂದು ದಾರಿ ತೋರಿಸು.